ಬೆಂಗಳೂರಿನಲ್ಲಿ ಮಳೆ ಬಂದ್ರೆ ಸಾಕು ಸಾಗರದಂತೆ ಮನೆ ಹತ್ರ ಹರಿಯುವಂತದ್ದು. ಈಗ ಈ ಬೆಂಗಳೂರಿನ ಮಳೆ ಕೇವಲ ಸಾರ್ವಜನಿಕರಿಗಲ್ಲ, ವ್ಯಾಪಾರಸ್ಥರಿಗೂ ಸಹ ಒಂದ್ ರೀತಿಲಿ ತಟ್ಟಿರುವಂತದ್ದು. ಇಲ್ಲಿ ಬೆಳಗ್ಗೆಯಿಂದ ನಿಂದು ನೀರು ಕುಡ್ಕೊಂಡಿದೀವಿ, ವ್ಯಾಪಾರನೇ ಇಲ್ಲವ, ಎಲ್ಲ ಲಾಸ್ ಮಾಡ್ಕೊಂಡಿದೀವಿ. 3 ದಿವಸದಿಂದ ಹಂಗೆ ಇದೆ. ನಿನ್ನೆಯಿಂದ 5,000 ರೂಪಾಯಿ ಲಾಸ್ ಆಗಿದೆ. ಇನ್ನೂ 3 ದಿನ ಹಿಂಗೆ ಮಳೆ ಆದ್ರೆ ಹೆಂಗೆ? ಇನ್ನು 3 ದಿನ ಹಿಂಗೆ ಆದ್ರೆ ಏನ್ ಸ್ವಾಮಿ ಮಾಡೋದು? ಹೊಟ್ಟೆ ಪಾಡಕ್ ಬರ್ಲೇಬೇಕು, ಹೊಟ್ಟೆ ಪಾಡಕ್ ಬರ್ತೀವಿ, ಎಲ್ಲ ಲಾಸ್ ಆಗುತ್ತೆ, ಏನ್ ಮಾಡಕ್ಕೂ ಆಗಲ್ಲ. ಎಲ್ಲಿಂದ ಹೂ ತಂದಿದ್ದೀರಾ? ಅಮ್ಮ ಒಳಗಡೆ ಕಾಂಪ್ಲೆಕ್ಸ್ ಇಂದ ತಕೊಂಡ್ಬರ್ತೀವಿ. ನೀವು ಹೂವಿನ ವ್ಯಾಪಾರ ಮಾಡೋದಾ? ನಾವು ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ? ಒಂದು 12 ವರ್ಷದಿಂದ ಮಾಡ್ತಿದ್ವಿ. ಎಷ್ಟ್ರ ಮಟ್ಟಿಗೆ ಈಗ 2 ದಿನದಿಂದ ಮಳೆ ಆಗಿರೋದ್ರಿಂದ ಎಷ್ಟು ಸಮಸ್ಯೆ ಆಗಿದೆ? ನಮಗ ತುಂಬಾ ಅಷ್ಟು ಕೂಡ ಆಗ್ತಿಲ್ಲ. ನಮ್ ಲಾಸು ಸುಮಾರು ಒಂದು 12 ಸಾವಿರ ರೂಪಾಯಿ ಲಾಸ್ ಆಗಿದೆ. ನಮ್ಗೆ ಇವತ್ತಾಗುತ್ತೆ ನಾಳೆ ಆಗುತ್ತೆ, ಇವತ್ತಾಗುತ್ತೆ ನಾಳೆ ಆಗುತ್ತೆ ವ್ಯಾಪಾರ ಅನ್ಕೊಂಡೇ ಇದೀವಿ. ವ್ಯಾಪಾರನೇ ಇಲ್ಲ. ಇನ್ ರಜಾ ಹಾಕಿ ಮನೇಲಿ ಇರ್ಬೇಕಷ್ಟೇ. ಈಗ ಇನ್ನು ಇದೇ ರೀತಿಯಾಗಿ 3 ದಿನಗಳ ಕಾಲ ಮಳೆ ಆದ್ರೆ ಮತ್ತೆ ಹೇಗೆ ಬರ್ಲೇಬೇಕು, ಮಾಡ್ಲೇಬೇಕು. ನಮ್ ಜೀವನನೇ ಇದರಿಂದ ಇರಲ್ ಜೀವನ ಮಾಡಿದ್ರೇನೆ ನಮ್ಗ, ಇಲ್ಲಾಂದ್ರೆ ಇಲ್ಲ. ಅಕ್ಕ, ಈಗ ಇಲ್ಲಿ ಒಂದಷ್ಟು ಜನ ಹೂಗಳನ್ನ ತಗೊಂಡು ಹಾಗೆ ಬಿಸಾಕ್ಬಿಟ್ಟು ಹೋಗಿದ್ದಾರೆ. ಹೇಗೆ ಅದೆಲ್ಲ? ತಗೊಂಡೋಗಿ ಇಕ್ಕಂಗೂ ಇಲ್ಲ, ಮಾರಂಗಿಲ್ಲ, ಬಿಸಾಕ್ಬಿಟ್ಟು ಹೋಗ್ಬೇಕು. ಏನ್ ಮಾಡಕ್ಕಾಗಲ್ಲ. ಇದ್ರೆ ತಗೊಂಡೋಗಿ ಪಿಜ್ಜಲ್ಲಿ ಇಕ್ಬೋದು, ಇಲ್ಲಾಂದ್ರೆ ಹಾಲಾಗ ಹೋಗುತ್ತೆ ಅಷ್ಟೇ. ಏನ್ ಮಾಡಕ್ಕಾಗಲ್ಲ. ಮಳೆಯಲ್ಲಿ ನೆಂದಿರೋದ್ರಿಂದ ಎಲ್ಲ ಹೋಗುತ್ತಮ್ಮ, ಎಲ್ಲ ಬಿಸಾಕ್ಬಿಟ್ಟು ಹೋಗ್ಬೇಕು. ಈಗ ನೀವು ಬಂಡವಾಳ ಇಂತಿಷ್ಟು ಒಂದ್ 5,000 ರೂಪಾಯಿ ಹಾಕಿರ್ತೀರಾ, ಅದನ್ನು ತೆಗಿಯಕ್ಕಾಗಲ್ಲ. ಮತ್ತೆ ಹೊಟ್ಟೆಗೆಲ್ಲ ಹೇಗೆ ಏನ್ ಮಾಡ್ತೀರಾ? ಸಾಲ ಮಾಡ್ಬೇಕು, ಕಟ್ಲೇಬೇಕು. ಏನ್ ಮಾಡೋದು? ನಾವು ಏನು ಕೇಳಕ್ ಹೋಗಲ್ಲ, ಯಾರು ಮಾಡಲ್ಲ. ಸಹಾಯ ಯಾರು ಮಾಡಲ್ಲ. ಅವ್ರವ್ರದ್ ಮಾತ್ರ ಅವ್ರು ನೋಡ್ಕೊಂತಾರೆ, ಬಡವ್ರದ್ ಯಾರು ನೋಡಲ್ಲ. ಸಹಾಯ ಯಾರು ಮಾಡಲ್ಲ. ವ್ಯಾಪಾರದ್ ಒಂದ್ ಕಡೆ ಆಯ್ತು. ಈಗ ನಿಮ್ಮ ಏರಿಯಾಗಳಲ್ಲಿ ಸಹ ನೀರ್ ಬಂದ್ ನಿಂತಿರುತ್ತೆ, ಮನೆಗಳೆಲ್ಲ ಓಕೆನಾ? ಎಲ್ಲಾನು ಯಾವ್ದು ಓಕೆ ಇಲ್ಲ. ನೀರ್ ಅಲ್ಲೇ ಇರುತ್ತೆ, ಸೊಳ್ಳೆ ಅಲ್ಲೇ ಇರುತ್ತೆ, ಎಲ್ಲ ಪ್ರತಿಯೊಂದು ಅಲ್ಲೇ ಇರುತ್ತೆ. ಸರ್ಕಾರದಿಂದ ನಮ್ಗೆ ಏನ್ ಅನುಕೂಲನೂ ಇಲ್ಲ. ಸರ್ಕಾರ ನಮ್ಗೆ ಅನುಕೂಲ ಮಾಡಿದ್ರೆ ನಾವ್ ಯಾಕೆ 4 ಗಂಟೆ ರಾತ್ರಿಗೆ 3 ಗಂಟೆ ರಾತ್ರಿಗೆ ಬಂದು ಈ ಮಳೆಯಲ್ಲಿ ಈ ತರ ನೆಂದು ಇಲ್ಲಿ ಇರ್ಬೇಕಾಗಿತ್ತು? ನಾವೇನ್ ನಮ್ಮ ಮಕ್ಕಳಿಗೋಸ್ಕರ ನಾವ್ ಬರ್ಲೇಬೇಕು, ಮಾಡ್ಲೇಬೇಕು. ಸರ್ಕಾರದಿಂದ ನಮ್ಗೆ ಯಾವ ಹೆಲ್ಪು ಇಲ್ಲ. ಈಗ ದಿನಾಲು ಇಷ್ಟೊತ್ತಿಗೆ ಎಷ್ಟು ವ್ಯಾಪಾರ ಮಾಡ್ತಾ ಇದ್ರಿ? ಇವತ್ ಯಾಕೆ ಎಷ್ಟ್ರ ಮಟ್ಟಿಗೆ ವ್ಯಾಪಾರ ಮಾಡಿದ್ರಿ? ದಿನ 1,000 ರೂಪಾಯಿ ವ್ಯಾಪಾರ ಮಾಡ್ತಾ ಇದ್ವಿ. ಇವತ್ತು 2-3 ಸಾವಿರ ಲಾಸ್ ಆಗಿದೆ. ಸೊ ನೋಡಿದ್ರಲ್ಲ, ವ್ಯಾಪಾರ ಸಂಪೂರ್ಣವಾಗಿ ಏನೂ ಇಲ್ಲ. ಇದರಿಂದ ಸಾಕಷ್ಟು ಸಮಸ್ಯೆಗಳು ಎಫೆಕ್ಟ್ ಆಗ್ತಾ ಇದೆ ಅನ್ನುವಂಥದ್ದು ಇಲ್ಲಿರುವಂತಹ ಹೂವಿನ ವ್ಯಾಪಾರಸ್ಥರ ಮಾತಾಗಿರುವಂತಹದ್ದು. ಕ್ಯಾಮರಾ ಪರ್ಸನ್ ಶಿವಮೂರ್ತಿ ಜೊತೆ ಲಕ್ಷ್ಮೀ ಬಾಗಲಕೋಟೆ, ಅಶ್ವಥ್ ನ್ಯೂಸ್, ಬೆಂಗಳೂರು.